ಮತದಾನಕ್ಕೆ ಇನ್ನು ಒಂದು ದಿನ ಬಾಕಿ ಇದೆ. ಬಿಜೆಪಿಯಲ್ಲಿ ಯಾವ ತರ ಸಿದ್ಧತೆಗಳಾಗ್ತಾ ಇದೆ? ಮತದಾನ ನಾಳೆ ಬೆಳಗ್ಗೆ 7 ಗಂಟೆ 9ನೇ ತಾರೀಕು 7 ಗಂಟೆಗೆ ಸ್ಟಾರ್ಟ್ ಆಗಿದೆ. ಆದರೆ ಗೆಲುವಿನ ದಾಪುಗಾಲು ಬಿಜೆಪಿಯಲ್ಲಿ ನಿನ್ನೆ ಸಾಯಂಕಾಲದಿಂದನೇ ಸಿದ್ಧತೆ ಆಗಿದೆ. ಯಾವ ರೀತಿ ಆಜಾದ್ ನಗರ ಅಹಮದ್ ನಗರ ಅಕ್ತರಾಜ್ ಸರ್ಕಲ್ ಅಲ್ಲಿ STPRಗೆ ತಳ್ಳಾಟ ಆಯ್ತು, ಅಲ್ಲಿಂದ ವಿಜಯೋತ್ಸವ ಬಿಜೆಪಿದು ಪ್ರಾರಂಭವಾಯಿತು. ಯಾವ ಅಲ್ಪಸಂಖ್ಯಾತರ ವಿರೋಧ ಮಧ್ಯೆ ಕಾಂಗ್ರೆಸ್ ಚುನಾವಣೆ ಎದುರಿಸ್ತಾ ಇದೆ, ಆ ಅಲ್ಪಸಂಖ್ಯಾತರ ಕಾಂಗ್ರೆಸ್ಗೆ ವಿರೋಧ ಆಗಿರೋದ್ರಿಂದ ಬಿಜೆಪಿಗೆ ವರದಾನ ಆಗಿದೆ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಈ ಕಡೆ ಒಂದು ಮುಸ್ಲಿಂ ಏರಿಯಾಗೆ ಹೋಗ್ಬಿಟ್ರೆ ಎಲ್ಲ ಚರಂಡಿ ನೀರು ರೋಡ್ ಮೇಲೆ ಹರಿತಾ ಇರುತ್ತೆ. ನೀವೇ ಉತ್ತರ ಹೇಳಿದ್ರಲ್ಲ, ನಾನು ಹೇಳೋ ಬದ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಚರಂಡಿ ಹರಿದಿದೆ ಅಂತ. ನಿಮಗೆ ಗೊತ್ತಾಗಿದೆ ಚರಂಡಿ ಹರಿತಾ ಇದೆ, ಹಂದಿಗಳು ಅಡ್ಡಾಡ್ತಾ ಇದಾವೆ, ನೆಟ್ಟು ವಾಸನೆ, ಅದೇ ಹಳೆ ಮನೆಗಳು, ಅವೇ ಹಳೆ ಹಂಚಿನ ಮನೆಗಳು, ಯಾವೂ ಬದಲಾಗಿಲ್ಲ. ಅದು ಸ್ಮಾರ್ಟ್ ಸಿಟಿ ಅಲ್ಲ, ಸ್ಕ್ರಾಪ್ ಸಿಟಿ. ಅವಾಗೆ ಶಾಮನೂರು ಶಿವಶಂಕರಪ್ಪ ಮನೆ ಗೇಟ್ ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ, ಕಾರ್ಯಕರ್ತರನ್ನು ಬಿಡ್ತಾ ಇಲ್ಲ ಅಂತ ಒಂದು ಸುದ್ದಿ ಇದೆ. ಅದು ಅವ್ರ ಆಂತರಿಕ ವಿಚಾರ, ಅವ್ರ ವೈಯಕ್ತಿಕ ಖಾಸಗಿ. ಅದು ನಮಗೆ ದಕ್ಷಿಣದ ಬಗ್ಗೆ ಕೇಳಿ ನಾವ್ ಹೇಳ್ತೀವಿ, ನೀವು ಅದು ಬಿಟ್ಟು ಅದು ಬೇರೆ ಕೇಳಿದ್ರೆ ನಮ್ಗೆ ಹೇಳಕ್ ಆಗಲ್ಲ. ಯಾಕಂದ್ರೆ ನಮ್ಮನೆ ನಾ ಬೀಗ ಹಾಕಿರ್ತೀನಿ, ನಾನೇ ಕೇಳ್ಬೇಕು ನಮ್ಮನೆ ಬೀಗ ಹಾಕಿರೋದು. ಹಳ್ಳಿ ಕಡೆ ಯಾವ ತರ ಇದೆ? ಹಳ್ಳಿ ಕಡೆ ಈ ಭಾರಿ ರೈತರಿಗೆ ಮಳೆ ಬಂದು ಬೆಳೆ ಬಂದು ಫಸಲು ಬಂದು ಆ ಫಸಲನ್ನು ನೋಡಿದಾಗ ಖುಷಿ ಆಗುತ್ತಲ್ಲ, ಆ ತರ ವಾತಾವರಣ ಇದೆ. ಒಬ್ಬ ಜನಸಾಮಾನ್ಯರ ರೈತರ ಮಗ, ಬಡವರ ಮಗ, ಕೂಲಿ ಕಾರ್ಮಿಕರ ಮಗ ಇವತ್ತು ಗೆದ್ದು ಬರ್ತಾನಂದ್ರೆ ಅವ್ರಿಗೆ ಅಷ್ಟಿಷ್ಟು ಖುಷಿಯಾಗಿಲ್ಲ. ಈ ಬಾರಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ ಶ್ರೀನಿವಾಸ ದಾಸ್ಕರಪ್ಪರ ಪ್ರತಿ ಹಳ್ಳಿ ಮೇಲೂ. ಆ ಗ್ರಾಮ ವಾಸ್ತವ್ಯ ಮುಖಾಂತರ ಜನರಿಗೆ ನ್ಯಾಯ ದೃಷ್ಟಿ ಕೊಡತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅಂದ್ರೆ ಬದಲಾವಣೆ ಬೇಕು ಅಂತ ಬಯಸ್ತಿದ್ರು. ಬದಲಾವಣೆ ಆಲ್ರೆಡಿ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಬರಲೇಬೇಕು. ಅವೆಲ್ಲ ಮೂರು ಬಂದ್ರೆ ಮಾತ್ರ ಒಂದು ವರ್ಷಕ್ಕೆ ಒಂದು ಪ್ರಕೃತಿಗೆ ಬದುಕಲಿಕ್ಕೆ ಸಾಧ್ಯ. ಅದೇ ರೀತಿ ಒಬ್ಬ ಸರಳ ಸಾಮಾನ್ಯ ವ್ಯಕ್ತಿ ಸಾಮಾನ್ಯರ ಜೊತೆಗೆ ಇರ್ತಾನಂದ್ರೆ ಅದು ಒಂದು ಬದಲಾವಣೆನ ಬಯಸ್ತಾ ಇದ್ದಾನೆ. ಹಣ ಇರೋ ತನಕ, ಜನ ಕೊನೆ ತನಕ.